छात्रों, सभी को स्वागत। आज इस दिवस लेखक विष्णु प्रभाकर जी लिखित मेरी बद्रीनाथ यात्रा गद्य भाग 7 के बारे में जानकारी प्राप्त करेंगे। विष्णु प्रभाकर जी ने इस गद्य के मुखांतर मासूम का चित्रण, बद्रीनाथ मासूम के चित्रण के बारे में इस गद्य में स्पष्ट रूप में विवरण दिए हैं। ये एक यात्रा वृत्तांत है। मेरी बद्रीनाथ यात्रा, ನನ್ನ ಬದ್ರಿನಾಥ್ ಯಾತ್ರೆ ಎಂಬ ಈ ಗದ್ಯದಲ್ಲಿ ಒಂದು ಪ್ರವಾಹ ವೃತ್ತಾಂತವನ್ನು ಇಲ್ಲಿ ತಿಳಿಸ್ತಾರಂತೆ. ಪ್ರವಾಹವನ್ನು ಕೈಗೊಂಡಂತಹ ಒಂದು ವೃತ್ತಾಂತವನ್ನು ಇಲ್ಲಿ ಪ್ರಮುಖವಾಗಿ ವ್ಯಕ್ತಪಡಿಸಿದ್ದಾರೆ. ओ लेखक जी विष्णु प्रभाकर अनेक कृतियों को लिखा है। जमुना गंगा के नैहर में अभियान और यात्राएं, अंशते निर्जर दाहकती बट्टी, हिमशिखरों की छाया में, ज्योतिपुंज हिमालय आदि अनेक प्रसिद्ध यात्रा वृत्तांत है. ಇನ್ನು ಅನೇಕ ಯಾತ್ರೆಯ ವೃತ್ತಾಂತವನ್ನು ಅನೇಕ ಕೃತಿಗಳಲ್ಲಿ ಇವರು ವ್ಯಕ್ತಪಡಿಸಿದ್ದಾರೆ. हिमालय के अनेक उसका मासूम पेड़ पौधा ಪರಿಸರದ ಬಗ್ಗೆ, ಅಲ್ಲಿನ ಪರಿಸರದ ಬಗ್ಗೆ, ವಾತಾವರಣದ ಬಗ್ಗೆ, ಸೌಂದರ್ಯದ ಬಗ್ಗೆ, ಆ ಪರ್ವತದ ಅನೇಕ ಚಿತ್ರಣವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅವರ ಕೃತಿಗಳಲ್ಲಿ ಬರೆದಿದ್ದಾರೆ, ಯಾತ್ರಾ ವೃತ್ತಾಂತವನ್ನು ಬರೆದಿದ್ದಾರೆ. इसके अतिरिक्त आपने साहित्य की विविध विधाओं पर लेखनी चलाकर हिंदी साहित्य की श्रीवृद्धि की है. इस प्रकार अनेक कृतियों को लिखा है, यात्रा वृत्तांत है, अनेक अलग अलग वृत्तों के बारे में कृतियों को लिखा है. प्रस्तुत इस गद्य में विष्णु प्रभाकर से रचित मेरी बद्रीनाथ यात्रा एक प्रसिद्ध यात्रा वृत्तांत है. ಇದು ಒಂದು ಯಾತ್ರೆಯ ವೃತ್ತಾಂತವಾಗಿದೆ. ಬದ್ರಿನಾಥ್ ಯಾತ್ರೆಯ ಒಂದು ವೃತ್ತಾಂತ ಚಿತ್ರಣವನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಅಲ್ಲಿ ಹೋಗುವ ಸಂದರ್ಭದಲ್ಲಿ ಎಷ್ಟು ಜನ ಹೋದು, ದಿನನಿತ್ಯ ಯಾವ ನಿಯಮಗಳನ್ನು ಅನುಸರಿಸ್ತಾ ಹೋದು, ಎಷ್ಟು ಕಿಲೋಮೀಟರ್ ನಾವು ನಡೆದು, ಅಲ್ಲಿನ ವಾತಾವರಣ ಹೇಗಿತ್ತು, ಹೋಗುವ ಮಾರ್ಗದಲ್ಲಿ ಏನೇನು ಕಂಡು ಮತ್ತೆ ಇದರ ವೃತ್ತಾಂತವನ್ನು, ಬದ್ರಿನಾಥ್ ಹೋಗುವ ಒಂದು ಚಿತ್ರಣವನ್ನು, ಅಲ್ಲಿನ ವಾತಾವರಣವನ್ನು, ಹೋಗುವ ಸಂದರ್ಭದಲ್ಲಿ ಯಾವ ಯಾವ ರಾಜ್ಯದ ಜನರು ಬಂದಿದ್ರು, ಅವರ ವಿಚಾರವಾಗಿ ಇಲ್ಲಿ ವ್ಯಕ್ತಪಡಿಸಿದ್ರು. ನಾವು ಕಾಣ್ತೀವಿ ಬದ್ರಿನಾಥ್ ಯಾತ್ರೆಗೆ ಹೋದಂಥ ವಿಚಾರ. हिमालय की सुरम्य प्रकृति को देखते ही अकवि भी कवि, अदार्शनिक भी दार्शनिक बन जाता है. हिमालयದ ಚಿತ್ರಣವನ್ನು, उसके मासूम पेड़ पौधा पहाड़ का चित्रण व्यक्त दिए हैं. उसका सौंदर्य देखने के संदर्भ में आ कवि भी कवि बन जाता है. ಕವಿ ಅಲ್ಲದವನು ಕೂಡ ಕವಿ ಆಗ್ತಾನಂತ, ಅಷ್ಟು ಸೌಂದರ್ಯತೆಯಿಂದ ಹಿಮಾಲಯ ಪರ್ವತ ಇತ್ತು. ಆ ದಾರ್ಶನಿಕ ಬಿ ದಾರ್ಶನಿಕ ಬನ್ ಜಾತ, ದಾರ್ಶನಿಕ ಅಲ್ಲದವನು ಕೂಡ ದಾರ್ಶನಿಕನಾಗುವಂತಹ ಅಷ್ಟು ಸೌಂದರ್ಯ ಆ ಹಿಮಾಲಯ ಪರ್ವತದಲ್ಲಿತ್ತು. ಒಂದು ಬಾರಿ ನೋಡ್ರಿ, ಮತ್ತೊಮ್ಮೆ ನೋಡಬೇಕು, ಮಗದೊಮ್ಮೆ ನೋಡಬೇಕು ಎಂಬ ಆಸೆ ಉಂಟಾಗುತ್ತೆ ಅಂತರಿಗೂ ಕೂಡ ಎಂಬ ವಿಚಾರವನ್ನು ಇಲ್ಲಿ ಹೇಳಿದೆ. हिमालय की सुरम्य प्रकृति को देखते ही आकवि भी कवि, अदार्शनिक भी दार्शनिक बन जाता है. यहाँ भारत के कोने कोने से लोग आते हैं. देखिए, ಈ ಪರ್ವತ ದೃಶ್ಯವನ್ನು ನೋಡಲಿಕ್ಕೆ ಭಾರತದಿಂದ ಅನೇಕ ಜನರು ಕೋನೆ ಕೋನೆ ಮೂಲೆ ಮೂಲೆಯಿಂದಲೂ ಕೂಡ ಬರ್ತಾರೆ ಹಿಮಾಲಯದ ಸೌಂದರ್ಯವನ್ನು ನೋಡಲಿಕ್ಕೆ. ಹಾಗೆಯೇ ನಾವು ಅನೇಕ ನೋಡ್ತಾ ನೋಡ್ತಾ ಯಾತ್ರೆಯನ್ನು ಕೈಗೊಂಡು ಬದ್ರಿನಾಥ್ ಯಾತ್ರೆಗೆ ಹೋಗುವ ಮಾರ್ಗದ ಅನೇಕ ಈ ಪರ್ವತಗಳನ್ನು ನೋಡ್ತಾ ಹೋದು ಎಂಬುದನ್ನು ಇಲ್ಲಿ ಹೇಳಿದ್ದಾರೆ. हिमशिखरों की भव्यता मनमोह लेते हैं. गंगा के अनेक रूप, गरुड़ गंगा, विष्णु गंगा, पांडुकेश्वर मंदिर, शहतूत के वृक्ष, कुबेर शिला आदि
दर्शनीय स्थलों के बाद बद्रीनारायण का मंदिर आता है. ಆ ಹೋಗುವ ಆ ಮಾರ್ಗದಲ್ಲಿ, ದುರ್ಗಮ ಮಾರ್ಗದಲ್ಲಿ, ಕಣಿವೆಗಳಲ್ಲಿ ನಾವು ಪ್ರತಿನಿತ್ಯ ಯಾತ್ರೆಯನ್ನು ಕೈಗೊಳ್ತಾ ಇತ್ತು ಎಂಬುದನ್ನು ಯಾರೋ ಲೇಖಕ ವಿಷ್ಣು ಪ್ರಭಾಕರ್ಜಿ ವ್ಯಕ್ತ ದಿಯೇ ಹೇ. ಅನೇಕ ಕಂಡು ಬಂದು ಆ ಬದ್ರಿನಾರಾಯಣಕ್ಕೆ ಹೋಗುವ ಮಧ್ಯದಲ್ಲಿ ಅನೇಕ ಸ್ಥಳಗಳನ್ನು ನಾವು ನೋಡ್ತಾ ಹೋದು. ಗಂಗೆಯ ಅನೇಕ ರೂಪಗಳನ್ನು ನಾವು ಕಂಡು, ಯಾವ್ಯಾವು ಗರುಡಗಂಗ, ವಿಷ್ಣುಗಂಗ, ಪಾಂಡುಕೇಶ್ವರ ಮಂದಿರ, ಶಹತೋತ ಕೆ ವೃಕ್ಷ, ಕುಬೇರ ಶಿಲಾ ಆದಿ ದರ್ಶನೀಯ ಸ್ಥಳಕ್ಕೂ ಬಾದ್, ಇವೆಲ್ಲ ಆದ ನಂತರ ದರ್ಶನವನ್ನು ಮಾಡಿದ ನಂತರ ನಾವು ಬದ್ರಿನಾರಾಯಣ್ ಮಂದಿರವನ್ನು ನಾವು ಹೋಗಬೇಕಾಯಿತು. मंदिर आता है. इस मंदिर में सरल भक्ति और प्रकृति के वैभव का आकर्षण है. ಅಲ್ಲಿ ಸರಳ ಭಕ್ತಿ, ಪ್ರಕೃತಿ ಆಕರ್ಷಣೀಯವಾಗಿತ್ತು, ಅಷ್ಟು ಸುಂದರವಾಗಿತ್ತು ಬದ್ರಿನಾಥ್ ಯಾತ್ರೆ ಎಂಬ ವಿಚಾರವನ್ನು ವಿಷ್ಣು ಪ್ರಭಾಕರ್ಜಿ ಲೇಖಕ अच्छी तरह इस गद्य में व्यक्त किए हैं. वो कालिदास ने हिमालय को नगादि राज कहा है. ನಗಾದಿ ರಾಜ ಅಂತ ಕರೆದಿದ್ದಾರೆ ಕಾಳಿದಾಸ್ ಅವರು ಕೂಡ. ಅಷ್ಟು ಸುಂದರವಾಗಿದೆ ನಗಾದಿ ರಾಜ್. ಕಿಸ್ನೆ ಕಹಾ ಹೈ? ಕಾಳಿದಾಸ್ ನೆ ಕಹಾ ಹೈ. ನಗಾದಿ ರಾಜ ಅಂತ ಹಿಮಾಲಯ ಪರ್ವತವನ್ನು ಕರೆದಿದ್ದಾರೆ. ಹಿಮಾಲಯ ಪರ್ವತಕ್ಕೆ ಹೋದ ನಂತರ ಅಲ್ಲಿ ಅನೇಕ ಅಲಗ್ ಜಗಾತಿ, ದೇವದಾರು ಅವರು ಭೋಜಪತ್, ಅಲ್ಲಿ ದೇವದಾರ ವೃಕ್ಷಗಳು, ಭೋಜಪತ್ರೆಯ ವೃಕ್ಷಗಳು ಕಂಡು ಬಂದು ಹಿಮಾಲಯ ಪರ್ವತದಲ್ಲಿ. इसका पशुओं के साथ नाभि में सुगंध भरे कस्तूरी मृग रहता है. ಅಲ್ಲಿ ದೇವದಾರ ವೃಕ್ಷ, ಭೋಜಪತ್ರೆಯ ವೃಕ್ಷ ಕಂಡು ಬಂದು ಹಿಮಾಲಯ ಪರ್ವತದಲ್ಲಿ. ಅಷ್ಟೇ ಅಲ್ಲ, ಒಕ್ಕಳದಲ್ಲಿ ನಾಭಿ ಮೇ ಬಸಾ ಹುವಾ ಏಕ್ ಮೃಗ, ಅಲ್ಲಿ ಒಂದು ಮೃಗವನ್ನು ಕೂಡ ನಾವು ಕಂಡು. ಯಾವುದದು? ಕಸ್ತೂರಿ ಮೃಗ. मृग रहता है. यहम जहम एक वो संसार प्रसिद्ध सिद्धों ने ज्ञान सिद्धि किया है. देखिए, उस मासूम को देखने से हमको मालूम होता है वो सिद्धों ने इधर तपस्या किया, ತಪಸ್ ಮಾಡಿರಬಹುದು ಅನಿಸುತ್ತೆ. ಅಷ್ಟು ಸುಂದರವಾದಂಥ ಸ್ಥಳವಾಯಿತು. ಸಿದ್ಧರು ಸಂತರು ಇಲ್ಲಿ ತಪಸ್ ಮಾಡಿರಬಹುದು ಅನಿಸ್ತು. ವಹಂ ತೀನೋ ಲೋಕೋ ಕಿ ರೂಪ ಕಿ ರಾಣಿ ಊರ್ವಶಿನೇ भी ಜನ್ಮ लिया. ಇಲ್ಲಿ ಊರ್ವಶಿನೇ ಜನ್ಮವನ್ನು ಪಡೆದಿರಬಹುದು ಅನ್ನಿಸುತ್ತೆ ಆ ಸ್ಥಳವನ್ನು ನೋಡಿದಾಗ. ಅಷ್ಟು ಸುಂದರವಾಯಿತು, ವೈಭವವಾಯಿತು ಪರ್ವತ. ಊರ್ವಶಿ ದೇವಿ ಜನ್ಮ लिया जहाँ हर समय नाना रूप रंग वाले पक्षियों का कलर होता रहता है. ಅಷ್ಟೇ ಅಲ್ಲ, ಅನೇಕ ಬಣ್ಣದ ಪಕ್ಷಿಗಳು ಚಿಲಿಪಿಲಿ ಎಂಬ ಅನ್ನುವಂಥ ನಾದವು ಕೂಡ ಅಲ್ಲಿ ಕೇಳಿಸ್ತಾ ಇತ್ತು. ಆ ಪಕ್ಷಿಗಳ ಚಿಡಿಯೋಂಕ उसका आवाज, उसका शब्द मन को आनंद होता था. यही क्षण भर में उत्तुंग हिम शिखरों की रजता चोटियां अरुण किरणों का मुकुल पहनकर इंद्रधनुषों का निर्माण करती है और दूसरे ही क्षण ठंडे कोहरे के श्वेत ಅಂಧಕಾರ में हो जाती है. ಎಲ್ಲಿ ನೋಡಿರೂ ಕೂಡ ಆ ಬಿಳಿಯ ಆ ಸೊಬಗು, ಆ ಹಿಮದ ಸೊಬಗು ಆನಂದವನ್ನು ಉಂಟು ಮಾಡ್ತಾ ಇತ್ತು. ಇಲ್ಲಿ ಊರ್ವಶಿ ಜನ್ಮವನ್ನು ಪಡೆದಿರಬಹುದು. ಅಷ್ಟು ಸುಂದರವಾಗಿ ಆ ಪರ್ವತ ನಮಗೆ ಕಂಗೊಳಿಸ್ತಾ ಇತ್ತು. ಸಿದ್ಧರು ಇಲ್ಲಿ ತಪಸ್ಸನ್ನು ಮಾಡಿರಬಹುದು, ಸಾಧು ಸಂತರು ಇಲ್ಲಿ ತಪಸ್ಸನ್ನು ಮಾಡಿರಬಹುದು ಅನ್ನಿಸ್ತಾ ಇತ್ತು. ಐಸೆ ಪ್ರದೇಶ में पहुंचकर अकवि भी कवि और ಅದಾರ್ಶನಿಕ भी दार्शनिक बन जाता है. ಆ ಸ್ಥಳವನ್ನು ಯಾವುದೇ ಒಬ್ಬ ವ್ಯಕ್ತಿ ನೋಡಿದಾಗ ದಾರ್ಶನಿಕ ಅಲ್ಲದವನು ಕೂಡ ದಾರ್ಶನಿಕನಾಗ್ತಾನಂತೆ, ಕವಿ ಅಲ್ಲದವನು ಕೂಡ ಕವಿ ಆಗ್ತಾನೆ. ಅಷ್ಟು ಸುಂದರ ಆ ಪ್ರಕೃತಿ ಇತ್ತು, ಹಿಮದಿಂದ ಕೂಡಿತ್ತು. ಒಂದು ಬಾರಿ ನೋಡಿ ಮತ್ತೊಮ್ಮೆ ನೋಡಬೇಕು ಅನ್ನಿಸ್ತಾ ಇತ್ತು. बहुत सुंदर उस पहाड़ दिखाता था. इसलिए चाहे गंगा की खोज हो या विरही पक्ष के दूत को रास्ता दिखाता हो, इसके बारे में अगले क्लास में पढ़ाया गया है छात्रों. उसके बाद ಈ ಸ್ಥಳಗಳನ್ನು ನೋಡ್ತಾ ಕೇದಾರನಾಥಕ್ಕೆ ಹೋದರು,
ಅಲ್ಲಿಂದ ಹಿಂದಿರುಗಿ ಬರ್ತಾರೆ. ಇಸ್ प्रतिदिन सवेरे 3 बजे उठते थे. देखिए उसके साथ ಯಾತ್ರೆಗೆ ಹೋದ ಸಂದರ್ಭದಲ್ಲಿ ಅನೇಕ ರಾಜ್ಯಗಳಿಂದಲೂ ಕೂಡ ಜನರು ಬಂದಿದ್ದರು. आंध्र प्रदेश से, उत्तर प्रदेश, मध्य प्रदेश, इस अनेक राज्य से, कर्नाटक से बद्रीनारायण का दर्शन करने के लिए, यात्रा करने के लिए अनेक लोग आए थे. केदारनाथ की शीत ऋतु की राजधानी उसी मठ और हिंदुओं का सबसे ऊंचे स्थान पर बना हुआ मंदिर ತುಂಗನಾಥ ಹೇ. ಇದಕ್ಕೆ ಕೇದಾರನಾಥಕ್ಕೆ ಹೋದ್ರಂತೆ, ಅಲ್ಲಿಂದ ರಾಜಧಾನಿ ಉಸಿ ಮಠಕ್ಕೆ ಹೋದರು, ತುಂಗನಾಥಕ್ಕೆ ಹೋಗ್ತಾರೆ. ಈಗ ಬದ್ರಿನಾಥಕ್ಕೆ ಹೋಗುವ ಸಂದರ್ಭದಲ್ಲಿ ಇವೆಲ್ಲ ಸ್ಥಳಗಳನ್ನು ನೋಡ್ಕೊಂತ ಹೋಗ್ತಾ ಇದ್ರು ಇವರ ಗುಂಪಿನಲ್ಲಿ. ಮಾರ್ಗ ಅಪೇಕ್ಷಾಕೃತ ಭಯಾನಕ ಹೇ. ಹೋಗುವಂಥ ಮಾರ್ಗ ಭಯಾನಕವಾಗಿತ್ತು, ದುರ್ಗಮವಾಗಿತ್ತು. इसलिए इसका सौंदर्य भी अभी अछूत है. ಆ ಹೋಗುವ ಮಾರ್ಗ ದುರ್ಗಮವಾಯಿತು, ನಡ್ಕೊಂಡು ಹೋಗಬೇಕಾಯಿತು. ಆ ಕಣಿವೆಗಳು, ಆ ತಪ್ಪಲು, ಆ ಪ್ರದೇಶ, ಸುಂದರವಾದಂಥ ವಾತಾವರಣ ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಅಷ್ಟು ಸುಂದರವಾಯಿತು. ಸೌಂದರ್ಯ ಬಿ ಅಭೂತ್ ಅಭಿ ಅಚೂತ ಹೈ, ವರ್ಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರತಿದಿನ ಸವೇರೆ 3 ಬಜೆ ಉಠತೆ. ಇವರು ಯಾತ್ರೆಯನ್ನು ಕೈಗೊಳ್ಳುವಾಗ बद्रीनाथ यात्रा जाने के संदर्भ में सभी राज्य के लोग, ಎಲ್ಲ ರಾಜ್ಯಗಳ ಜನರು ಅಲ್ಲಿ ಬಂದಿದ್ರು, ಅನೇಕ ರಾಜ್ಯದ ಜನರು ಬಂದಿದ್ರು. ಯಾತ್ರೆಯ ನಿಯಮ ಇತ್ತು, ಇಷ್ಟು ಕಿಲೋಮೀಟರ್ ನಡಿಬೇಕು, ಇಷ್ಟು ಕಿಲೋಮೀಟರ್ಗೆ ಉಳ್ಕೊಬೇಕು, ಇಷ್ಟು ಗಂಟೆಗೆ ಎದ್ದಾಳಬೇಕು, ನಿಯಮ ಅನುಸಾರ ಪಾಲನ್ करते थे. ಇದಕ್ಕೆ ಪ್ರತಿದಿನ ಸವೇರೆ 3 ಬಜೆ ಉಠते थे. ಪ್ರತಿನಿತ್ಯ 3 ಗಂಟೆಗೆ ಹೇಳ್ತಾ ಇದ್ರು. बिस्तर समेटते, नित्य कर्म से छुट्टी पाते और बारवाहों को सामना सौंपकर 4 बजे तक तो आगे बढ़ जाते हैं. देखिए 3 ಗಂಟೆಗೆ ಎದ್ದು ಇವರ ಅನೇಕ ನಿತ್ಯ ಕರ್ಮಗಳನ್ನು ಮುಗಿಸಿ ಇದ್ದಂಥ ಅವರು ವಸ್ತುಗಳನ್ನೆಲ್ಲ ಸರಿಯಾಗಿ ಜೋಡಿಸಿ बिजली की रोशनी में जीने वाले आम लोग जैसे उस प्रदेश की प्राकृतिक प्रकाश में राहत पाते थे, जैसे हम वहाँ चकाचौंध की थकान उतारने की गए थे. ಆ ಪ್ರತಿನಿತ್ಯ ನಡೆದುಕೊಂಡು ಹೋದರೂ ಕೂಡ ಇವರು ಯಾವುದೇ ಆಯಾಸ ಆಗ್ತಾ ಇರುತ್ತೆ. ಆ ಗುಂಪಿನಲ್ಲಿ ಕಥೆಗಳನ್ನು ಹೇಳ್ತಾ, ಹಾಡನ್ನು ಹೇಳ್ತಾ, ಗಾನ ಗಾತೆ जाते थे. अनेक विचार के बारे में बातचीत करते, पैदल में जाते थे. उस अंदर थकान नहीं होता. प्रतिदिन 12 से 18 मील तक चलते. ಪ್ರತಿನಿತ್ಯ 12ರಿಂದ 18 ಕಿಲೋಮೀಟರ್ ನಡ್ಕೊಂಡು ಹೋಗ್ತಾ ಇದ್ರಂತೆ. ಇಲ್ಲಿಗೆ ಹೋಗ್ಬೇಕಾದ್ರೆ बद्रीनाथ यात्रा जाने के संदर्भ में हर दिन प्रतिदिन 12 से 18 मील तक चलते. कहीं ऊंचा उठता उछल गया पथरील पथ, कहीं नीचे भागता हुआ चट्टानी मार्ग, ಸಂಕರಿ ಪಗಡಂಡಿ. ಪಗಡಂಡಿ ಅಂದರೆ ಕಾಲು ದಾರಿಯಲ್ಲಿ ಹೋಗಬೇಕಾಯ್ತು, ಕಿರಿದಾದ ಮಾರ್ಗವಾಗಿ ನಡೆಕೊಂಡು ಹೋಗಬೇಕಾಯ್ತು. ಏಕ और बूदराकार चट्टानी दूसरी ओर अतल में बहती हुई सरिता. वो पैदल में जाने के संदर्भ में उस मार्ग के पास अनेक झीलों बहते रहते थे. पहाड़ से, ಬೆಟ್ಟದಿಂದ, ಪರ್ವತಗಳ ಶ್ರೇಣಿಯಿಂದ ಅನೇಕ ನದಿಗಳು ಕೂಡ ಹರಿತಾ ಇದ್ದವು. ಇವನ್ನು ನೋಡ್ತಾ ನಾವು ಹೋಗ್ತಾ ಇದ್ದು ನಮಗೆ ಆನಂದವನ್ನು ಉಂಟು ಮಾಡ್ತಾ ಇತ್ತು, ನಡ್ಕೊಂಡು ಹೋಗ್ತಾ ಇದ್ದಕ್ಕೆ. हुई सरिताएं कहीं सघन बन तरह तरह के पेड़, जंगली फूल. ಹೋಗೋ ಮಾರ್ಗದಲ್ಲಿ ಅನೇಕ ತರಹದ ಹೂವುಗಳು, ಕಾಡಿನಲ್ಲಿ ಹರಡಿರುವಂತಹ ಹೂವು, ಜಂಗಲಿ ಫೂಲ್. ಜಂಗಲ್ ಮತ್ತಲಬ್ ಕಾಡು, ಕಾಡಿನಲ್ಲಿ ಇರುವಂತಹ ಹೂವುಗಳು. ಚಹಚಹಾತೆ ಪಕ್ಷಿ, ಕಹಿ ತೇಜ್ ಧೂಪ್. ಆ ಸೂರ್ಯನ ಕಿರಣಗಳು ಬಿದ್ದಾಗ ಮನಸ್ಸಿಗೆ ಆನಂದ ಉಂಟಾಗ್ತಾ, ಪರ್ವತದ ಮೇಲೆ ಬಿದ್ದಾಗ, ಆ ಬಿಳಿಯ ಪರ್ವತದ ಮೇಲೆ ಬಿದ್ದಾಗ ಆನಂದ ಆಗ್ತಾ ಇತ್ತು. ಪಕ್ಷಿಗಳ ಕಲರವೂ ಕೂಡ ಕೇಳಿಸ್ತಾ ಇತ್ತು, ನದಿಗಳ ಹರಿವು ಕೂಡ ನಮಗೆ ಕಂಡು ಬರ್ತಾ ಇತ್ತು. मन को बहुत आनंद होता था.
दृश्य को देखकर पक्षी कहीं तेज धूप निपट छायाहीन मार्ग कहीं भयंकर शीत और कहीं ವರ್ಷ ಒಂದೊಂದು ಬಾರಿ ಭಯಂಕರ ಚಳಿಯೂ ಕೂಡ ಆಗ್ತಾ ಇತ್ತು, ಮಳೆಯೂ ಕೂಡ ಬರ್ತಾ ಇದ್ದ. ಹೋಗುವ ಮಾರ್ಗದಲ್ಲಿ ಕಣಿವೆಯಲ್ಲಿ ಬರ್ಫ್ ತೂಫಾನ್, ಒಂದೊಂದು ಬಾರಿ ಬಿರುಗಾಳಿಯೂ ಕೂಡ ಬರ್ತಾ ಇತ್ತು. तूफान साथ में चलता यात्रियों का कारवां, तरह तरह की पोशाकें पहने, तरह तरह की बोलियां बोलते. ಇದಕ್ಕೆ ಬಂದಂಥ ಗುಂಪಿನಲ್ಲಿ ಸಮೂಹದಲ್ಲಿ ಯಾತ್ರೆಗೆ ಹೋಗ್ಲಿಕ್ಕೆ ಬಂದಂಥ ಅನೇಕ ರಾಜ್ಯಗಳಿಂದ ಬಂದಂಥ ಜನರಲ್ಲಿ ಅನೇಕ ಉಡುಪುಗಳು, ಭಿನ್ನ ಭಿನ್ನ ಪೋಷಾಕ, ತರಹ ತರಹಿ ಬೋಲಿಯ, ಅವರದೇ ಆದ ಶೈಲಿಯಲ್ಲಿ ಮಾತಾಡ್ತಾ ಇರೋ ಅನೇಕ ಬೇರೆ ಬೇರೆ ಭಾಷೆಯನ್ನು ಕೂಡ ಮಾತಾಡ್ತಾರೆ. ಬೋಲಿಯ ಬಾಚಿತ್ ಕರ್ದೇತೆ धीरी और धनी निर्धनी स्त्री पुरुष बालक बूढ़े कुछ तो आंखों में समा कर रहा गए थे. देखिए ಅನೇಕ ವೃದ್ಧರು ಬಂದಿದ್ರು, ಯುವಕರು ಬಂದಿದ್ರು, ವಯಸ್ಸಾದರು ಕೂಡ ಬಂದಿದ್ರು, ಮಧ್ಯವಯಸ್ಕರು ಬಂದಿದ್ರು, ಬಾಲಕರು ಕೂಡ ಬಂದಿದ್ರು. ಇಲ್ಲಿಗೆ ಬದ್ರಿನಾಥ್ ಯಾತ್ರಾ ಜಾನೇಕಿ ಯಾತ್ರೆಯನ್ನು ಕೈಗೊಳ್ಳಲಿಕ್ಕೆ ಅನೇಕ ಜನ, ಅನೇಕ ಭಾಷೆ ಮಾತಾಡುವವರು, ಅನೇಕ ಭಿನ್ನ ಉಡುಪುಗಳನ್ನು ಹಾಕ್ಕೊಂಡಿರುವಂಥವರೆಲ್ಲ ಬಂದಿದ್ದರು ನಮ್ಮ ಈ ಬದ್ರಿನಾಥ್ ಯಾತ್ರಾ जाने के लिए भीड़ में. और तारकेश्वर की वह 83 वर्ष बुढ़िया जिसके मुंह में दांत ना, पेट में आंत, 8 वर्ष की वो प्यारी बच्ची संध्या जो 200 मील के उस दुर्गम पथ पर पैदल चली. देखिए 83 ವರ್ಷದ ವಯಸ್ಸಾದಂತಹ ಬುಡಿಯ, ವಯಸ್ಸಾದಂಥ ಮಹಿಳೆಯು ಕೂಡ ನಮ್ಮ ಜೊತೆಯಲ್ಲಿ ಬಂದಿದ್ದರು. ಅವರ ಜೊತೆಯಲ್ಲಿ 8 ವರ್ಷದ ಸಂಧ್ಯಾ ಎಂಬ ಬಾಲಕಿಯು ಕೂಡ ಬಂದಿದ್ದು. 200 ಕಿಲೋಮೀಟರ್ ದೂರ ನಡ್ಕೊಂಡು ಹೋಗಬೇಕಾಯ್ತು ದುರ್ಗಮ ಕಣಿವೆಯಲ್ಲಿ. ಇದಕ್ಕೆ पैदल चली. बंगाली दल की वो धर्मवीरो तरुणी जब भी बोलती आदर और स्नेह चल चला पड़ता. आंध्र देश की भी कन्याएं जो चोटे पहने बराबर गाती रहती. ಅನೇಕ ಜನ ಬಂದಂತರ ಹಾಡನ್ನು ಹೇಳ್ತಾ ಹೋಗ್ತೇವೆ. ಟೂರನ್ನು ಕೈಗೊಂಡಂತಹ ಯಾತ್ರೆಯನ್ನು ಕೈಗೊಂಡ ಸಂದರ್ಭದಲ್ಲಿ ನಡ್ಕೊಂಡು ಹೋಗುವಾಗ ಪೈದಲ್ ಮೇ ಜಾನೆಗೆ ಸಂದರ್ಭೆ ಗಾತಿ ಆಂಧ್ರ ಪ್ರದೇಶದಿಂದ ಬಂದಂಥವ್ರು ಅನೇಕ ಜನ ಹಾಡನ್ನು ಹೇಳ್ತಾ ಇದ್ರು. ಗಾತಿ ರಹತಿ और उत्तर प्रदेश का वो बातों पर बड़े दिल वाला बूढ़ा जो पति पुत्रहीन अपनी बेटी का शोक कम करने के लिए उसे यात्रा करवा रहा था. देखिए ಒಬ್ಬ ವ್ಯಕ್ತಿ ಪುತ್ರನ ಕಳ್ಕೊಂಡ ಕಾರಣದಿಂದ, ಉತ್ತರ ಪ್ರದೇಶದಿಂದ ಬಂದಂಥ ಒಬ್ಬ ವ್ಯಕ್ತಿ ಪುತ್ರನ ವಿಯೋಗದಿಂದ, ಪುತ್ರನ ಕಳ್ಕೊಂಡಂಥ ವ್ಯಕ್ತಿ ದುಃಖವನ್ನು ದೂರ ಮಾಡಲಿಕ್ಕಾಗಿ ಬದ್ರಿನಾಥ್ ಯಾತ್ರೆಗೆ ಬಂದಿದ್ದಾನೆ. ಆ ಯಾತ್ರೆ ಗೋಡೋ ಬರ್ತೆ ಕುಚ್ ದಾಂಡಿ ಪರ್, ಅನೇಕ ಜನ ಕುದುರೆ ಮೇಲೆ ಕುತ್ಕೊಂಡು ಹೋಗ್ತಾರೆ ಆ ದುರ್ಗಮ ಕಣಿವೆಯಲ್ಲಿ. ಕೆಲವರು ಕುದುರೆಯಲ್ಲಿ ಬರ್ತಾ ಇದ್ರು, ಕೆಲವರು ದಾಂಡಿ ಒತ್ಕೊಂಡು ಹೋಗುವಂಥವ್ರಿದ್ರು, ಒತ್ಕೊಂಡು ಹೋಗ್ತಾ ಇದ್ರು ನಡೆಯೋಕ್ಕಾಗದಂಥವ್ರಿಗೆ. ಕುಚ್ ಕಂಡಿಯೋ ಮೇ ಬಿ ಥೇ ವೈಸೆ ಕಂಡಿಯೋ ಮೇ ಬಚ್ಚೆ ಬೈಡದೇ ಥೇ. ಕೆಲವರು ಅಡ್ಡಿಯನ್ನು ಒತ್ಕೊಂಡು ಹೋಗುವಂಥವ್ರು ಇದ್ರು ಆ ಸ್ಥಳದಲ್ಲಿ. ಇಲ್ಲಿಗೆ ಬದ್ರಿನಾಥ್ ಯಾತ್ರಾ जाने के संदर्भ में मार्ग के बीच अनेक लोग लेकर जाते थे. ಒತ್ಕೊಂಡು ಹೋಗುವವರು ಕೂಡ ಇದ್ರು, ಕುದುರೆಯಲ್ಲಿ ಕರ್ಕೊಂಡು ಹೋಗುವವರು ಇದ್ರು. और अधिकांश यात्री पैदल चलते थे. ಹೆಚ್ಚಿನ ಜನ ನಡ್ಕೊಂಡು ಹೋಗ್ತಾ ಇದ್ರು, ಅಷ್ಟು ದುರ್ಗಮವಾದಂತಹ ಕಣಿವೆ ಅಲ್ಲಿತ್ತು. ಇಲ್ಲಿ बद्रीनाथ यात्रा में उन्हीं के साथ धीरे धीरे चलते हैं बोझ से दबे हुई. और इस प्रकार मासूम उस पहाड़ का चित्रण सफेद रंग वाले वो मासूम मन को बहुत आनंद देते, ಮನಸ್ಸಿಗೆ ಬಹಳ ಆನಂದವನ್ನು ಉಂಟು ಮಾಡ್ತಾ ಇತ್ತು. ಇನ್ನು सबसे मिलते सुख दुख की बातें करते, बद्री विषाद की जय बुलवाते. वो जाने के संदर्भ में सभी को आनंद होता, ಖುಷಿ ಹೋತ, ಉತ್ಸುಕತೆ आता, ಉತ್ಸುಕತೆ ಬರ್ತಾ ಇತ್ತು. ಬದ್ರಿನಾಥ ನಮ್ಮನ್ನು ಸ್ವಾಗತಿಸ್ತಾ ಇದೆ ಎಂಬ ಮನಸ್ಸು
ಅವರಲ್ಲಿ ಆಗ್ತಾ ಇತ್ತು. ಅನ್ಸತೆ किलकिलाते पहाड़ी डलवाना पर बने छोटे छोटे गांवों खेतों में काम करते नर नारियों को देखते. बद्रीनाथ यात्रा जाने के उस संदर्भ में वो पहाड़ के वो पैदल में जाने के संदर्भ में देख पड़ता ಕಂಡು ಬರ್ತಾ ಇತ್ತು. ಹೊಲದಲ್ಲಿ ಕೆಲಸ ಮಾಡುವಂಥವರು ಬೆಟ್ಟದ ಮೇಲೆ ನೋಡಿದಾಗ ಹೊಲದಲ್ಲಿ ಕೆಲಸ ಮಾಡುವ ಅನೇಕ ನರನಾರಿಯರು ಕಂಡು ಬರ್ತಾ ಇದ್ರು. ಕೇತು ಅಂದರೆ ಹೊಲದಲ್ಲಿ ಕೆಲಸ ಮಾಡುವಂಥವ್ರು. ನರನಾರಿयों को देखते उस स्मृति को कैमरे में ಸುರಕ್ಷಿತ ರಖತೆ. ಇದಕ್ಕೆ ಅನೇಕ ಕ್ಯಾಮ್ರಾಗಳಲ್ಲಿ ನಾವು ಚಿತ್ರಣವನ್ನು ಕೂಡ ತೆಗೆದುಕೊಂಡು ಅವು ಸುರಕ್ಷಿತವಾಗಿದ್ದಾವೆ ಕ್ಯಾಮ್ರಾದಲ್ಲಿ. ಚಟ್ಟಿयों पर चाय नाश्ता लेते और उनसे झगड़ते. अगले पहाड़ पर पहुंच जाते वह नाना प्रकार से थकान उतारते. देखिए एक एक बार झगड़ते ಒಂದೊಂದ್ಸರಿ ಜಗಳವನ್ನು ಕೂಡ ಮಾಡ್ತಾ ಇತ್ತು. ಯಾತ್ರೆಗೆ ಹೋಗುವ ಸಂದರ್ಭದಲ್ಲಿ ಹಾಡನ್ನು ಹೇಳುತ್ತಾ ಇತ್ತು, ಕತೆಗಳನ್ನು ಹೇಳುತ್ತಾ ಇತ್ತು. ಇದರಿಂದ ಆಯಾಸ ನಮಗೆ ಗೊತ್ತಾಗ್ತಾ ಇರಲ್ಲ. ಅಲ್ಲಿ ವಾತಾವರಣ ಕೂಡ ಕಂಡು ಬರ್ತಾ ಇತ್ತು. ಹೊಲ ಗದ್ದೆದಲ್ಲಿ ಕೆಲಸ ಮಾಡುವಂಥವರು ನಮಗೆ ಗೋಚರವಾಗ್ತಾ ಇತ್ತು. ನಹಾತೆ ಅವರು ಕಪಡೆ ಧೋತೆ ಸಾಮನ ಖರೀದ ಕಾನ್ ಬನಾತೆ. ಅಲ್ಲಿ ವಸ್ತುಗಳನ್ನು ಕೊಂಡುಕೊಂಡು ಅಡಿಗೆಯನ್ನು ಕೂಡ ಮಾಡ್ಕೊಳ್ತಾ ಇತ್ತು. ಮಾರ್ಗದ ಮಧ್ಯದಲ್ಲಿ ಎಲ್ಲ ವಸ್ತುಗಳು ಸಿಗ್ತಾ ಇದ್ದು. ಯಾ ಬನ್ವಾತೆ ಕಾತೆ घूमते ಪ್ರಾರ್ಥನಾ करते और कभी कभी लड़ भी रहते. देखिए ಅಡುಗೆಯನ್ನು ಮಾಡ್ಕೊತಾ ಇದ್ದು, ಮಾತಾಡ್ತಾ ಇದ್ದು, ಜಗಳವನ್ನು ಕೂಡ ಮಾಡ್ತಾ ಇದ್ದು ಒಂದೊಂದು ಬಾರಿ. कभी कभी अनायास ही उनमें से कोई अंशी का पात्र बन जाता. एक दिन एक छोटी सी चट्टी पर खाना खा रहे थे कि सहसा हमारे दल के एक वयोवृद्ध सज्जन चिल्ला उठे. ನಾವು ಊಟಕ್ಕೆ ಕುಳಿತಂಥ ಸಂದರ್ಭದಲ್ಲಿ ಒಬ್ಬ ವಯೋವೃದ್ಧ ಕೂಗಿದ, ಚೀರಿದ. ಏನಂತ? ಅರೆ ಬಿಚ್ಚು ಬಿಚ್ಚು ಅಂ ಚೌಂಕೆ. ಚೌಂಕೆ ಅಂದರೆ ನಾವು ಗಾಬರಿಯ ಓ ಚೇಳು ಚೇಳು ಅಂತ ಕೂಗಿದ ಒಬ್ಬ ವಯೋವೃದ್ಧ. ಬಿಚ್ಚು ಬಿಚ್ಚು ಓಹೋ ಚೌಂಕೆ ಕಹ ಓಹೋ ಗಿಗ್ಯಾ ರಹೇ थे किसी तरह कहा यह मेरी ಜಾಂಗ್ ಪಾರ್. ನಾವೆಲ್ಲ ಎದುರಿ ಒಂದೇ ಸರಿ ಗಾಬರಿಯಿಂದ ಜಂಪ್ ಮಾಡಿವು. ಆದರೆ ಅಲ್ಲಿ ಚೇಳು ಇರಲಿಲ್ಲ. ಹಾಯ್ ರಾಮ್ वो तो सचमुच बिच्छू लग रहा था पर वह चलता क्यों नहीं. सब मोमबत्तियाँ उठाकर उसे पकड़ते दौड़े पर जानते हैं वह क्या निकला. हमें ಗೊತ್ತಾಯಿತು, जानते मालूम होता है. ಎಂಥದನ್ನು ನೋಡಿದಾಗ ನಾವು ಮೇಣಬತ್ತಿಯನ್ನು ಹಚ್ಚಿ ನೋಡಿದಾಗ ಅದು ಗುಚ್ಛ ಆಗಿತ್ತು, ಬೀಗದ ಗುಚ್ಛವಾಗಿತ್ತು. ಚಾಬಿಯೋಂಕ ಗುಚ್ಛ. ಚಾಬಿಯೋಂಕ ಗುಚ್ಛ ಅಂದರೆ ಬೀಗದ ಕೀಗಳ ಗೊಂಚಲು ಆಗಿತ್ತು. ಜೋ ಉನ್ಕಿ ಜೇಬ್ ಸೆ ಲಟಕ ಜಾಂಗ ಪರ್ ಆ ಗಯಾ ಥಾ. ಅದಕ್ಕೆ ಅವನ ಜೇಬಿಂದ ಹೊರಗಡೆ ಅದಕ್ಕೊಂದು ಬಂದಿತ್ತು. ಅದನ್ನು ನೋಡಿ ಆತ ಹೇಳ್ದ, ಲಟಕ ರಹಾತ. ಉಸ್ಕೋ ದೇಕರ್ ಓ ಬಿಚ್ಚು ಬಿಚ್ಚು ಕಹಾತ ಅಂದರೆ ಚೇಳು ಚೇಳು ಕೂಗಿದ್ದ. ಅದು ಕೂಡ ಒಂದು ನಮಗೆ ಅನುಭವವಾಗಿತ್ತು ಎಂಬುದನ್ನ ಲೇಖಕ बद्रीनाथ यात्रा का विचार इसमें व्यक्त दिए हैं. लेकिन ये कथाएं कहाँ तक कही जाए उसी मठ होते हुए 19 मई को सवेरे ठीक 4 बजे हम तुंगनाथ की ओर चले. 29 ಆ ಸಂದರ್ಭದಲ್ಲಿ ಬೆಳಗಿನ ಮುಂಜಾನೆಯಲ್ಲಿ ನಾವು ಹುಸಿ ಮಠಕ್ಕೆ ಹೋದು. ಅಲ್ಲಿಂದ ತುಂಗನಾಥಕ್ಕೆ ನಾವು ಪ್ರಯಾಣವನ್ನು ಕೈಗೊಂಡು ತುಂಗನಾಥ್ ಕಿ ಓರ್ ಚಲೆ. 12,080 ಫುಟ್ 12,080 ಅಡಿಗಳಷ್ಟು ಎತ್ತರವಾಗಿತ್ತು. ಅದು ತುಂಗನಾಥ್ ಚಲೆ 12,080 फुट ऊंचे इस शिखर से हिम शिखरों का जो भव्य दृश्य देखने को मिला. 12,080 ಅಡಿಗಳಷ್ಟು ಎತ್ತರವಾಗಿತ್ತು. ಅದು ತುಂಗನಾಥ. ಈ ಪರ್ವತವನ್ನು ನೋಡಲಿಕ್ಕೆ ಆನಂದ ಆಗ್ತಾ ಇತ್ತು. ಶಿಖರೋं का जो भव्य दृश्य देखने को मिला.
ಇದನ್ನು ಕೂಡ ನಾವು ನೋಡಿ ಅವರು ತುಂಗನಾಥ 12,080 ಅಡಿಗಳಷ್ಟು ಎತ್ತರವಾಗಿತ್ತು. ಓಹೋ ಅಪೂರ್ವತ इतना अपूर्व की 3 मील की वो हो प्राणलेवा चढ़ाई और उससे भी अधिक पैर तोड़ा देने वाली उतराई हमें तनिक भी नहीं तका अंधकार जैसे जैसे गदरात हुए वैसे वैसे ही उन शिखरों का रंग पलटता गया. ಅದರ ಬಣ್ಣ ಬದಲಾಯಿಸ್ತಾ ಸೂರ್ಯನ ಕಿರಣಗಳು ಬಿದ್ದಾಗ सूरज का रोशनी उस पहाड़ पर गिरने के संदर्भ में वो रंग ಬದಲಾವಣೆ होता था. पर्वतದ ಬಣ್ಣ ಬದಲಾಗ್ತಾ ಇತ್ತು. ಅದು ಕೂಡ ಆನಂದ ನಮಗೆ ಉಂಟಾಗ್ತಾ ಇತ್ತು. पहले उषा और फिर अरुण किरणों ने जैसे ही उनका स्वरूप किया प्रकृति जट अंगड़ाई लेकर उठ बैठी. वो आनंद हुआ. उस पर्वत का मासूम बहुत आनंद हुआ. अब तक एक के बाद एक शिखर स्मित आस्य से लगभग जगमग कर उठा. जगमग ಅಂದರೆ ಕಂಗೊಳಿಸ್ತಾ ಇತ್ತು. ಆ ಸೂರ್ಯನ ಕಿರಣಗಳು ಬಿದ್ದಾಗ ಸೂರಜ್ का रोशनी गिरने के संदर्भ में जगमग ಒಳಪಿನಿಂದ ಕೂಡುತ್ತಾ ಇತ್ತು, ಹೊಳಿತಾ ಇತ್ತು, ಆನಂದ ಉಂಟಾಗ್ತದೆ. जगमग कर उठा जैसे ಅಪ್ಸರಾಯಿ ಕಿಲ್ಕಿಲ ಉಠಿ. ನೋಡಿದಾಗ ಆ ಅಪ್ಸರೆಯರು ನಗುವಂತೆ ಗೋಚರ ಆಗ್ತಾ ಇತ್ತು. ಆ ಪರ್ವತದ ಆ ಸ್ವಭಾವ ಆನಂದವನ್ನು ನಮಗೆ ಉಂಟು ಮಾಡ್ತಾ ಇತ್ತು. ತುಂಗನಾಥ पर्वत वो उनकी इंद्रधनुषी साड़ी हवा में उड़ने लगी हो. बुरांस के फूल झूम झूम कर नाचने लगी. ಅಲ್ಲಿರುವಂತಹ ಅನೇಕ ಹೂವುಗಳು ಕೂಡ ನಮಗೆ ಸುಂದರತೆಯನ್ನು ಉಂಟು ಮಾಡಿ ಆನಂದವನ್ನು पक्षी संगीत संजोने लगे. गंगोत्री, जमुनोत्री, केदारनाथ, बद्रीनाथ, चौकंबा सभी रजत शिखर सूर्य के प्रकाश में चमक रहे थे. ಅಲ್ಲಿದ್ದ ಅನೇಕ ಇನ್ನು ಸಣ್ಣ ಪುಟ್ಟ ಪರ್ವತಗಳು ಗಂಗೋತ್ರಿ, ಜಮುನೋತ್ರಿ, ಕೇದಾರನಾಥ್, ಬದ್ರಿನಾಥ್, ಚೌಕಂಬ ಸಭಿ ರಾಸ್ತಾ ಈ ಹೋಗುವ ಮಾರ್ಗದಲ್ಲಿ ಇವೆಲ್ಲ ಕಂಡು ಬರ್ತಾ ಇದೆ. ಪಹಾಡ್ देख पड़ता है वो सूरज का रोशनी गिरने के संदर्भ में चमक रहे थे. ಕಂಗೊಳಿಸ್ತಾ ಇದ್ದು ಸೂರ್ಯನ ಕಿರಣಗಳು ಬಿದ್ದಾಗ ಅನ್ನುವ ಮಾರ್ಗದಲ್ಲಿ ಹೋಗುವಾಗ ಆನಂದವನ್ನು ನಮಗುಂಟು ಮಾಡಿ ಸೂರ್ಯಕ್ಕೆ ಪ್ರಕಾಶವಿ ಚಮಕ್ ರಹಾತೆ. ಇವೆಲ್ಲ ಪರ್ವತಗಳು ಹೊಳಿತಾ ಇದ್ದ. ದುರ್ಗಮ ಕಣಿವೆ पैदल में जाना चाहिए. हर दिन 12 से 18 मील पैदल में जाना चाहिए था. उस मार्ग में दुर्गम था परंतु बहुत आनंद होता था उसको देखने के लिए. बगल में अनेकों झीलों बहते रहते थे. सूरज का रोशनी गिरने के संदर्भ में चमक रहे थे, प्रकाश में चमक रही. चौकंबा तो ऐसा लग रहा था जैसे देवताओं के खेल के मैदान को किसी कुशल चित्रकार ने धवला रंग में खिला दिया हो. रजत स्वर्ण प्लाटिनम का ठोस रूप लेते. इन्हीं हिम शिखरों को देखते यात्री इतने कष्ट उठाकर आते हैं पर विरलों को यह सौभाग्य मिलता है. देखिए ಆ ನೋಡುವಂಥ ಸೌಭಾಗ್ಯ ಅಲ್ಲಿಗೆ ಓದಂಥವರಿಗೆ ಮಾತ್ರ ಗೊತ್ತು. ಅಲ್ಲಿನ ಪ್ರಕೃತಿ ಸ್ವಭಾವ ಮಾಸೂಮ್ वो देखने वालों को मालूम है. उसका रूप वर्णन नहीं आता है, वर्णन माने साध्यविಲ್ಲ. क्योंकि दोपहर होते होते वह सब कुछ कोहरे के आवरण में छिप जाता है. ಇದಕ್ಕೆ ಮಧ್ಯಾಹ್ನ ಆದಂತೆ ಆದಂತೆ ಅಲ್ಲಿನ ಹಿಮ ಕರಗ್ತಾ ಹೋಗುತ್ತೆ. ಆಗ ಪರ್ವತಗಳು ನೋಡಲಿಕ್ಕೆ ಸುಂದರವಾಗಿ ಗೋಚರ ಆಗ್ತವೆ ಎಂಬುದನ್ನು ಇಲ್ಲಿ बद्रीनाथ यात्रा मेरी बद्रीनाथ यात्रा एक यात्रा वृत्तांत है. वो देखा हुआ उस पर्वतों का सौंदर्य के बारे में, मासूम के बारे में विष्णु प्रभाकर जी यात्रा वृत्तांत इसमें व्यक्त दिए हैं. छात्रों भाग 3 के बारे में अगले क्लास में जानकारी प्राप्त करेंगे. इसके बारे में पढ़िए. सभी को नमस्कार.